ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುಂಬೈ ಕನ್ನಡತಿ ಅಕ್ಷತಾ. ಸೊ ವೀಕೆಂಡ್ ಇತ್ತು, ಹೊರಗೆ ಹೊಂಟಿದ್ವಿ, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ನೀವು ಅನ್ಕೋತಿರ್ಬೇಕು ಏನು ಇವರು ಎಷ್ಟು ಸಲ ಶಾಪಿಂಗ್ ಹೋಗ್ತಾರೆ ಅಂತಂದ. ನನಗೆಲ್ಲ ಶಾಪಿಂಗ್ ಸಿಯಾರಾ ಶೌರ್ಯನ ಬರ್ಡೇ ಐತಿ. ಸೊ ಹಾಗಾಗಿ ಅವ್ರಿಗೆ ಶಾಪಿಂಗ್ ಮಾಡೋಕೆ ಅಂತ ಹೊಂಟಿವಿ. ನಾವೀಗ ಮಾಲಿಗೆ ಹೊಂಟಿದ್ವಿ, ಈವ್ನಿಂಗ್ ಹೊಂಟಿದ್ವಿ. ಸೊ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇತ್ತು. ಮಾಲಿಗೆ ಬಂದ್ವಿ, ಈಗ ಪಾರ್ಕಿಂಗ್ ಮಾಡಿ ಹೋಗ್ಬೇಕು ಒಳಗೆ. ಯಾವಾಗ ಬಂದರೂ ಪಾರ್ಕಿಂಗ್ ಸ್ವಲ್ಪ ಸಿಗೋದು ಭಾಳ ಕಠಿಣ ಇಲ್ಲೇ. ಸೊ ನೋಡೋಣ ಅಂತ ಈಗ ಪಾರ್ಕಿಂಗ್ ಎಲ್ಲಿ ಸಿಗ್ತೈತಿ ಏನಂತ. ಲಾಸ್ಟ್ ಟೈಮ್ ಬಂದಾಗಂತೂ ಟೆರೆಸ್ ಪಾರ್ಕಿಂಗ್ ಸಿಕ್ಕಿತ್ತು ನಮಗೆ, ಅಷ್ಟೆಲ್ಲ ಮಂದಿ ಇದ್ದರು. ಈ ಸಲ ಎಲ್ಲಿ ಸಿಗ್ತೈತೆ ನೋಡೋದು. ಆದ್ರೂ ಒಂದು 2-3 ಲೆವೆಲ್ ಕ್ರಾಸ್ ಮಾಡಿದ ಮೇಲೇ ಸಿಕ್ತು ಪಾರ್ಕಿಂಗ್. ವೀಕೆಂಡ್ ಅಂದಿದ್ದಕ್ಕೆ ಸ್ವಲ್ಪ ಮಂದಿನೂ ಭಾಳ ಬಂದಿರ್ತಾರಲ್ಲ, ಸೊ ಹಾಗಾಗಿ ಪಾರ್ಕಿಂಗ್ ಸಿಗೋದು ಭಾಳ ಕಠಿಣ. ಅಂತೂ ಇಂತೂ ಒಂದು ಕಡೆ ಪಾರ್ಕಿಂಗ್ ಜಾಗ ಸಿಕ್ತು ನಮ್ಗೆ. ಸೊ ಹಾಗಾಗಿ ಇಲ್ಲಿ ಕಾರ್ ಪಾರ್ಕ್ ಮಾಡತ್ತೀವಿ. ಕಾರ್ ಪಾರ್ಕ್ ಮಾಡಿವಿ, ಹೊಂಟ್ವಿ. ಈಗ ಎಂಟ್ರೆನ್ಸ್ ಇಲ್ಲೇ ಇತ್ತು. ಸಿಯಾರಾ, ಶೌರ್ಯ, ನಮ್ಮ ಮನೆಯವರು ಬಂದೀವಿ. ಸಿಯಾರಾಗಂತೂ ಫುಲ್ ಖುಷಿ, ಅಮ್ಮ ವೀಡಿಯೋ ಮಾಡತ್ತಾಳ, ನನ್ನ ವೀಡಿಯೋ ಯೂಟ್ಯೂಬ್ ಒಳಗೆ ಬರ್ತೈತಿ ಅಂತಂದ. ಬಂದ್ವಿ. ಈಗ ಫಸ್ಟ್ ಲೈಫ್ ಸ್ಟೈಲಿಂದ ಅಲ್ಲಿಂದನೇ ನೋಡೋಣ ಅಂದ್ಕೊಂಡ್ವಿ. ಅಲ್ಲಿ ಭಾಳ ಕಲೆಕ್ಷನ್ಸ್ ಇಟ್ಟಿರ್ತಾರೆ. ಸೊ ಹಾಗಾಗಿ ನೋಡೋಣ ಅಂತಂದು ಬಂದ್ವಿ. ಲಾಸ್ಟಿಗೆ ಇಟ್ಟಿದ್ರ ಕಿಡ್ಸ್ ಕಲೆಕ್ಷನ್ಸ್ ಎಲ್ಲ. ನಂಗೆ ಶೌರ್ಯಾಗ ಸ್ವಲ್ಪ ಜಾಕೆಟ್ ಟೈಪ್ ಇದ್ದ ಡ್ರೆಸ್ ತೊಗೋಬೇಕು ಅಂತಿತ್ತು ಬರ್ಡೇಗೆ. ಸೊ ಕ್ಯಾಶುವಲ್ ಶರ್ಟ್ ಪ್ಯಾಂಟ್ ಆದರೆ ಭಾಳ ನಾರ್ಮಲ್ ಅನಿಸ್ತೈತಿ ಅಂತಂದು ಜಾಕೆಟ್ ಟೈಪ್ ಇದ್ದದ್ದು ನೋಡಬೇಕು ಅಂತಂದು ನೋಡಕತ್ತಿದ್ವಿ. ಇದೆಲ್ಲ ಕಿಡ್ಸ್ ಕಲೆಕ್ಷನ್, ಕಿಡ್ಸ್ ಸೆಕ್ಷನ್ ಇದೆ. ಹಂಗೆ ಸಿಯಾರಾಗೂ ತೊಗೋಬೇಕಾಗಿತ್ತಲ್ಲ, ಸೊ ಗರ್ಲ್ಸ್ ಸೆಕ್ಷನ್ ಒಳಗೆ ಬಂದ್ವಿ. ಅಲ್ಲಿ ನೋಡತ್ತಿದ್ವಿ. ಯಾವಷ್ಟು ನೋಡಿದ ಕೂಡಲೇ ತೊಗೋಬೇಕು ಅನ್ನುವಂಗಿರಲಿಲ್ಲ. ಎಲ್ಲ ಕಲರ್ಸ ಪ್ಯಾಟರ್ನ್ಸ ಸ್ವಲ್ಪ ಸಿಮಿಲರ್ ಇದ್ವು. ಬರ್ಡೇ ಡ್ರೆಸ್ ಕತೆ ಸ್ವಲ್ಪ ಗ್ರ್ಯಾಂಡ್ ಫ್ರಾಕ್ ಎಲ್ಲ ನೋಡೋಣ ಅಂತಿತ್ತು. ಆಕೆಗೆ ಬ್ಲೂ ಕಲರ್ ಒಳಗೆ ಫ್ರಾಕ್ ಬೇಕಾಗಿತ್ತು. ಸೊ ಹಾಗಾಗಿ ನೋಡತ್ತಿದ್ವಿ, ಬಟ್ ಏನೂ ಇಷ್ಟ ಆಗುವಂಗಿರಲಿಲ್ಲ. ಎಲ್ಲ ಕಡೆ ಭಾಳ ಕ್ಯಾಶುವಲ್ ಡ್ರೆಸ್ಸ ಭಾಳ ಇದ್ವು. ಈ ಕಡೆ ಎಲ್ಲ ಬರೀ ಟಿ ಶರ್ಟ್ಗಳು ಇಟ್ಟಿದ್ರೆ. ಶೌರ್ಯಾಗ ಇಲ್ಲಿ ಹಾಕಿದ್ದ ಡ್ರೆಸ್ ಪ್ಯಾಟ್ರನ್ ಲೈಕ್ ಆತ, ಶರ್ಟ್ ಪ್ಯಾಂಟ. ನಾವು ಬೇಕಂದ್ರೆ ಜಾಕೆಟ್ ಗತೆ ಮಾಡ್ಕೋಬೋದು ಅಂತ ಹೇಳಿದ್ರೆ, ಬಟ್ ನಾ ಜೀನ್ಸ್ ಟೈಪ್ ಇದ್ದಿದ್ರೊಳಗೆ ನೋಡತ್ತಿದ್ದೆ. ಸೊ ಅದಕ್ಕೆ ಬೇಡ ಅನ್ನಿಸ್ತು, ಮತ್ತು ರೇಟು ಭಾಳ ಕಾಸ್ಟ್ಲಿ ಅನ್ನಿಸ್ತು ನನಗದ. ಸೊ ಹಾಗಾಗಿ ನೋಡಲಿಲ್ಲ. ಇಲ್ಲಿ ಇಟ್ಟಿದ್ವ ಸ್ವಲ್ಪ ಲೈಕ್ ಆದ್ವ. ಶರ್ಟ್ ಚಂದ ಅನ್ನಿಸ್ತು. ಸ್ವಲ್ಪ ವೆಲ್ವೆಟ್ ಟೈಪ್ ಬರ್ತೈತಿ, ಸಣ್ಣಂಗೆ ಲೈನಿಂಗು ಇತ್ತು ಒಳಗೆ. ವೆಲ್ವೆಟ್ ಅಂದ್ರೆ ಇದ್ರೊಳಗೆ ಲೈನಿಂಗ್ ಇತ್ತು. ಅದು ಒಂದು ಸ್ವಲ್ಪ ಚಂದ ಅನ್ನಿಸ್ತು ನನಗೆ. ಬೋ ಐತಿ ಇದ್ರೊಳಗೆ 2 ಕಲರ್ದು, ಬ್ರೌನ್ ಬ್ಲೂ. ಮತ್ತು ಅದ ಸೇಮ್ ಪ್ಯಾಟ್ರನ್ ಅದ ಸೇಮ್ ಕ್ವಾಲಿಟಿ ಒಳಗೆ ಪ್ಯಾಂಟೂ ಇತ್ತು. ಶರ್ಟ್ ಏನಿತ್ತಲ್ಲ ಬ್ಲೂ ಕಲರ್ ಇತ್ತಲ್ಲ, ಅದ ಪ್ಯಾಟ್ರನ್ ಒಳಗೆ ಪ್ಯಾಂಟ್, ಅದ ಕ್ವಾಲಿಟಿ ಒಳಗೆ ಪ್ಯಾಂಟ್ ಇತ್ತು. ಬ್ಲೂ ಕಲರ್ ಮ್ಯಾಚಿಂಗ್ ಮಾಡು ಹಾಕೋಬೋದಿತ್ತು. ಇಲ್ಲ ಬ್ಯಾಡ ಅಂತಂದ್ರೆ ಮಿಕ್ಸ್ ಆ್ಯಂಡ್ ಮ್ಯಾಚು ಮಾಡಿ ಹಾಕೋಬೋದಿತ್ತು. ಇದೊಂದು ಸ್ವಲ್ಪ ಓಕೆ ಅನ್ನಿಸ್ತು ನನಗೆ, ಚಲೋ ಅನ್ನಿಸ್ತು. ರೇಟು ಅಷ್ಟೇ ಭಾಳ ಅತಿ ಓವರ್ ಕಾಸ್ಟ್ಲಿ ಏನಿರಲಿಲ್ಲ, ಓಕೆ ಅನ್ನುವಂಗಿತ್ತು. ಇಲ್ಲಿ ಶರ್ಟ್ಸ್ ಹಾಕ್ಯಾರ. ಭಾಳ ಕಾಸ್ಟ್ಲಿ ಡ್ರೆಸ್ ತೊಗೊಂಡ್ರೆ ಬೆಳವಣಿಗೆ ಆಗೋ ಹುಡುಗರಿಗೆ ಸುಮ್ಮ ವೇಸ್ಟ್ ಅನ್ನಿಸ್ತೈತೆ ನನಗೆ. ಜಾಸ್ತಿ ದಿನ ಹಾಕೊಳ್ಳೋದಿಲ್ಲ, ಚೇಂಜ್ ಆಗ್ತಿರ್ತಾವೆ ಹುಡುಗರು ಹೈಟ್ ವೆಯ್ಟ್ ಎಲ್ಲ. ಸೊ ಅದಕ್ಕಾಗಿ ಜಾಸ್ತಿ ಭಾಳ ಕಾಸ್ಟ್ಲಿ ಇದ್ದದ್ದು ತೊಗೊಳಕ್ಕೆ ನಂಗೆ ಇಷ್ಟ ಆಗೋದಿಲ್ಲ. ಸಿಯಾರಾಗ ರೆಡ್ ಟಿ ಶರ್ಟ್ ಒಂದು ಬೇಕಾಗಿತ್ತು, ಆಕೆ ಸ್ಕೂಲ್ನಾಗ ಒಂದು ಫಂಕ್ಷನಿಗೆ ಹಾಕಾಕ. ಸೊ ಹಾಗಾಗಿ ಇದು ಮಿನಿ ಇದ್ದದ್ದು ನಂಗೆ ಲೈಕ್ ಆಯ್ತು. ಬಟ್ ಇದು 18 to 24 months ಇತ್ತು, ಆಕೆಗೆ 4 to 5 years ಬೇಕಾಗಿತ್ತು. ಸೊ ಹಾಗಾಗಿ ಬೇರೆ ಕಡೆ ನೋಡೋಣ ಅಂತ ಅಲ್ಲ ಲೈಫ್ ಸ್ಟೈಲ್ ಒಳಗೆ
ಬೇರೆ ಆಕಿ ಏಜ್ ಸೆಕ್ಷನ್ ಒಳಗೆ ನೋಡೋಣ ಅಂತ ನೋಡಾಕತ್ತಿದ್ವಿ. ಇದು ಕಿಟಿ ಇದ್ದಿದ್ದಿತ್ತು, ಬಟ್ ರೇಟ್ ಏನು 800 ರೂಪಾಯಿ ಅಂತಂದರು. ಅಷ್ಟೇನು ವರ್ತ್ ಅನ್ನಿಸ್ಲಿಲ್ಲ ಅದು. ಆಕಿಗೆ ಇದು ಮತ್ತು ಮಿನಿ ಇದ್ದಿದ್ದು ಪ್ರಿಂಟ್ ಇದ್ದಿದ್ದು ಅದು ಒಂದು ಇಷ್ಟ ಆಯಿತು, ಅದಕ್ಕೂ 800 ರೂಪಾಯಿ. ಮಿಕ್ಕಿ ಮಿನಿ ಇದ್ದಿದ್ದು ಬೇಡ, ಅಷ್ಟೆಲ್ಲ ಯೂಸ್ ಇಲ್ಲ, ಒಂದು ಫಂಕ್ಷನಿಗೆ ಬೇಕಾಗಿತ್ತು, ಅದಕ್ಕೆ ಅಷ್ಟು ಕಾಸ್ಟ್ಲಿ ಬೇಡ ಅಂತಂದು ಮತ್ತು ಬೇರೆ ನೋಡಾಕತ್ತಿದ್ವಿ. ಭಾಳ ಪ್ಲೇನ್ ಅಂದ್ರೆ ಏನು ಸ್ಲೀವ್ಸ್ ಎಲ್ಲ ಏನು ಅಷ್ಟು ಚಂದ ಇರಲಿಲ್ಲ, ನಾರ್ಮಲ್ ಟಿ ಶರ್ಟ್ ಇತ್ತು, ರೌಂಡ್ ನೆಕ್ ಟಿ ಶರ್ಟ್ ಟೈಪ. ಬೇಡ ಅನ್ನಿಸ್ತು. ಹಾಗಾಗಿ ಆಕಿಗಿದ್ದು ಟಿ ಶರ್ಟ್ ಭಾಳ ಇಷ್ಟ ಆಗಿತ್ತು, ಬಟ್ ನಾನು ರೇಟ್ ವರ್ತಲ್ಲ ಅಂತಂದು ಅದು ತೊಗೊಳಿಲ್ಲ. ಎಷ್ಟೊತ್ತನ ನೋಡಿದ್ವಿ, ಬಟ್ ಸಿಯಾರಾಗಿ ಏನು ಇಷ್ಟ ಆಗುವಂಗೆ ಸಿಗಲಿಲ್ಲ ನನಗೆ ಡ್ರೆಸ್ ಎಲ್ಲ. ಮತ್ತು ಬೇರೆ ಕಡೆ ನೋಡೋಣ, ಬೇರೆ ಸ್ಟೋರ್ ಒಳಗೆ ನೋಡೋಣ ಅಂತಂದು ಹೊಂಟ್ವಿ. ಶೌರ್ಯಾಗ ಅಲ್ಲೇ ತೊಗೊಂಡೆ. ಯಾವ ಡ್ರೆಸ್ ತೊಗೊಂಡೆ ಅಂತ ನಿಮಗೆ ಗೊತ್ತಾಗಬೇಕಾಗಿತ್ತು ಅಂದರೆ ಅವ್ನ ಬರ್ಡೇ ವಿಡಿಯೋ ಹಾಕ್ತೀನಿ, ಅವಾಗ ನೋಡಿರಿ ನಿಮಗೆ ಗೊತ್ತಾಗ್ತೈತಿ. ಈಗ ಹೇಳಿದ್ರೆ ಸರ್ಪ್ರೈಸ್ ಅನಿಸೋದಿಲ್ಲ. ಅವ್ನು ಚಲೋ ಸಿಕ್ತೆ, ನನಗೆ ಖುಷಿ ಆಯ್ತು. ಕರೆಕ್ಟನ್ನು ಭಾಳ ಹುಡ್ಕ್ಯಾಡುವಂಗೆ ಅನ್ನಿಸ್ಲಿಲ್ಲ. ಮತ್ತೀಗ ಪ್ಯಾಂಟಲೂನ್ಸಿಗೆ ಹೋಗೋಣ ಅಂತಂದು ಬಂದ್ವಿ. ಆಲ್ರೆಡಿ ಇದಕ್ಕಿಂತ ಮೊದಲು ಫಸ್ಟ್ ಶಾಪರ್ ಸ್ಟಾಪಿಗೆ ಹೋಗಿದ್ವಿ, ಬಟ್ ಅಲ್ಲಿನೂ ಏನು ಸಿಗಲಿಲ್ಲ, ಚಲೋ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಅಲ್ಲೂ ತೊಗೊಲಿಲ್ಲ. ಇದು 3ನೇ ಅಂಗಡಿಗೆ ಪ್ಯಾಂಟಲೂನ್ಸಿಗೆ ಬಂದ್ವಿ. ಎಲ್ಲ ಕಡೆ ವುಮೆನ್ಸ್ ಕಲೆಕ್ಷನ್ಸ್ ಎಲ್ಲ ಭಾಳ ಚಂದಿದ್ವು, ಬಟ್ ನಮ್ಮ ಮನೆಯವ್ರು ಮೊದಲೇ ಹೇಳಿದರು, ನೀ ಏನೂ ತೊಗೊಳ್ಳೋಂಗಿಲ್ಲ, ಆಲ್ರೆಡಿ ಭಾಳ ಶಾಪಿಂಗ್ ಮಾಡಿ ಅಂತಂದು. ಸೊ ಹಾಗಾಗಿ ನಾ ಏನು ತೊಗೊಳ್ಳಿಲ್ಲ, ಇವ್ರಿಗೆ ನೋಡಿದ್ರು ಆತಂತಂದು ಬಂದ್ವಿ. ಕಿಡ್ಸ್ ಕಲೆಕ್ಷನ್ ಇಲ್ಲೂ ಅಷ್ಟೇ ಲಾಸ್ಟ್ ಇಟ್ಟಿದ್ರು. ಸೊ ಹಾಗಾಗಿ ಅಲ್ಲಿ ಹೊಂಟಿವಿ ನಾವೀಗ. ಈ ಡ್ರೆಸ್ ನೋಡಿರಿ, ಸಿಯಾರ ದೀಪಾವಳಿಗೆ ಹಾಕ್ಕೊಂಡಿದ್ಲಲ್ಲ ಅದೇ ಡ್ರೆಸ್, ಅದು ಪೋಸ್ಟರ್ ಡ್ರೆಸ್, ಅದು ಸೇಮ್ ದೊಡ್ಡವ್ರ ಸೈಜ್ ಐತಿ. ಇಲ್ಲೂ ಅಷ್ಟೇ ಫ್ರಾಕ್ಸ್ ಹಾಕಿದ್ರೆ ಕಲೆಕ್ಷನ್ಸ್ ಭಾಳ ಇದ್ವು, ಬಟ್ ಅದು ಆ್ಯಸ್ ಆಲ್ವೇಸ್ ನಮಗೆ ಪಟ್ಟಂತ ನೋಡಿದ್ಕೊಳ್ಳಿ ಇಷ್ಟ ಆಗುವಂಥ ಡ್ರೆಸ್ ಅಂತ ಅನ್ನಿಸ್ಲಿಲ್ಲ. ಆದರೂ ನೋಡೋಣ ಅಂತಂದು ನೋಡಾಕತ್ವಿ. ಬಟ್ ಇಲ್ಲಿ ರೆಡ್ ಟಿ ಶರ್ಟ್ ಸಿಕ್ತೆ ನಮಗೆ, ಚಂದಿತ್ತು ರೆಡ್ ಟಿ ಶರ್ಟ್. ಆಮೇಲೆ ರೇಟು ರೀಸ್ನೇಬಲ್ ಇತ್ತು, 299 250 ಅಷ್ಟೇ ಇತ್ತು. ಸೊ ನಡೀತೈತಿ, ಇಷ್ಟಿದ್ರೆ ಏನು ತೊಗೋಬೋದು ಅಂತ ಅನ್ನಿಸ್ತು. ಆಮೇಲೆ ಕಲರ್ ಮ್ಯಾಲೆ ಸ್ನೋಮ್ಯಾನ್ದು ಎಲ್ಲ ಪೆಂಗ್ವಿನ್ದಿತ್ತು ಪ್ರಿಂಟು, ಆಕಿಗೂ ಇಷ್ಟ ಆಗ್ತದೆ. ಆಮೇಲೆ ಸ್ಲೀವ್ಸು ಸ್ವಲ್ಪ ಚಂದಿದ್ವು, ಹಾಕಿದ್ರೆ ಚಂದ ಅನ್ಸೋಂಗಿತ್ತು. 249. ಸೊ ಅದೊಂದು ಟಿ ಶರ್ಟ್ ತೊಗೊಂಡ್ವಿ ಅಲ್ಲಿ ಪ್ಯಾಂಟ್ಲೂನ್ಸ್ ಒಳಗೆ. ಡ್ರೆಸ್ ಏನು ಅಷ್ಟು ಇಷ್ಟ ಆಗಲಿಲ್ಲ. ಒಂದು ಇಷ್ಟ ಆಗಿತ್ತು, ಬಟ್ ಲಾಸ್ಟ್ ಇಯರ್ ಬರ್ಡೇಗೆ ಹಾಕ್ಕೊಂಡಿಲ್ಲ, ಅದ ಕಲರ್ ಫ್ರಾಕ್ ಅದ ಇತ್ತು, ಮತ್ತು ಸೇಮ್ ರಿಪೀಟ್ ಆದ್ರೆ ಚಲೋ ಅನಿಸೋದಿಲ್ಲ ಅಂತಂದು ಅದು ತೊಗೊಳಿಲ್ಲ. ಹುಡುಗರು ಕಲೆಕ್ಷನ್ಸ್ ಚಂದಿದ್ವು, ಇಲ್ಲ ಸಣ್ಣ ಹುಡುಗರು ವಿತಿನ್ 1 ಇಯರ್ ಇದ್ದಿದ್ದು ಹುಡುಗರು ಕಲೆಕ್ಷನ್ಸ್ ಎಲ್ಲ ಚಂದಿದ್ವು. ಶೌರ್ಯನ್ ಕ್ಯಾಂಗ್ರೂ ಬ್ಯಾಗ್ ಒಳಗೆ ಹಾಕ್ಕೊಂಡು ಹೊಂಟಿದ್ದೆ. ಇಲ್ಲೇ ಇದ್ರ ಅಪೋಸಿಟನ್ನು ಮಿನಿಸೋ ಅಂತಂದು ಒಂದು ಸ್ಟೋರ್ ಐತಿ. ಇದು ನನ್ನ ಫೇವ್ರೇಟ್ ಸ್ಟೋರ, ಯಾಕಂದ್ರೆ ಅಂಗಡಿ ಸಣ್ಣದಿರ್ತೈತಿ, ರೇಟು ರೀಸ್ನೇಬಲ್ ಇರ್ತಾವೆ, ಬಟ್ ಎಲ್ಲ ಸಾಮಾನು ಬೇಕಾದದೆಲ್ಲ ಸಾಮಾನು ಸಿಗ್ತಾವೆ, ಮತ್ತು ಕಡಿಮೆ ರೇಟು ಇರ್ತಾವೆ. ಭಾಳ ಕಡಿಮೆ ಅಂತಲ್ಲ, ಬಟ್ ಒಂದು ರೇಂಜಿಗೆ ಇರ್ತಾವೆ, ಚಲೋ ಅನ್ನಿಸ್ತಾವೆ ನಂಗೆ ಇಲ್ಲಿ ಐಟಮ್ಸ. ಸೊ ಅಲ್ಲೇ ಪ್ಯಾಂಟ್ಲೂನ್ಸಿಗೆ ಹೋಗಿದ್ವಲ್ಲ, ಅದ್ರ ಅಪೋಸಿಟ್ ಇತ್ತು. ಸಿಯಾರಾಗ ಒಂದು ಕೋಂಬ್ ಬೇಕಾಗಿತ್ತು, ಹಾಗಾಗಿ ಅದು ನೋಡಕ್ಕೆ ಬಂದೇ ಇಲ್ಲೇನ. ಸ್ವಲ್ಪ ಸಾಫ್ಟ್ ಬ್ರಿಸಲ್ಸ್ ಇದ್ದದ್ದು ನೋಡಬೇಕು ಅಂತಂದು ನೋಡತ್ತಿದ್ವಿ. ಭಾಳ ವೆರೈಟಿ ಇಟ್ಟಿದ್ರೆ ನಂಗಿದು ಚಲೋ ಅನ್ನಿಸ್ತೆ. ಅದರೊಳಗೆ ಕಲರ್ಸ್ ಎಲ್ಲ ಇಟ್ಟಿದ್ರು. ಇದೇನೋ ಮಸಾಜ್ ಕೋಂಬ್ ಅಂತಂದೆ, ಮತ್ತು ರೇಟು ಅಷ್ಟು ಸ್ವಲ್ಪ ಕಾಸ್ಟ್ಲಿ ಇದ್ದವು ಅವೆಲ್ಲ. 200 250 ಹಾಗೆಲ್ಲ ಇದ್ವು. ನಂಗೆ ಇದು ಚಲೋ ಅನ್ನಿಸ್ತಾ. ಅದು 90 ರೂಪೀಸ್ ಅಂತ, ಕ್ವಾಲಿಟಿನೂ ಚಲೋ ಇರ್ತೈತಿ, ಭಾಳ ದಿನ ಬರುವಂಗೆ ಇರ್ತೈತಿ. ಸೊ ಹಾಗಾಗಿ ಹಂಗೆ ಸುಮ್ಮನೆ ಒಂದು ರೌಂಡ್ ತೋರಿಸ್ತೇನೆ ನಿಮಗೆ, ನೋಡಿರಿ ಶಾಪದಿದ್ದನ್ನು. ಇವೆಲ್ಲ ಮಿರರ್ಗಳು, ಸಣ್ಣ ಮಿರರು, ಪಾಕೆಟ್ ಮಿರರ್ ಆತಾರಲ್ಲ ಅವಿವ. ಇಯರ್ಫೋನ, ಕೀ ಚೈನ, ಪರ್ಫ್ಯೂಮ್, ಬಾಟಲ್ಸ್ ಇವ, ಸ್ಪೂನ್, ಬೇಬಿ ಸ್ಪೂನ್, ಅವು ಇವು ಎಲ್ಲ ಭಾಳ ಇದ್ವು. ಇದು ಏನಾರು ಆಕ್ಸೆಸರೀಸ್ ಆರ್ಗನೈಸರ್ ಇದು.
ಪೆನ್, ಬುಕ್ಕು, ನೋಟ್ ಪ್ಯಾಡ್ ಎಲ್ಲ ಚಂದ ಇರ್ತಾವೆ. ಲಾಸ್ಟಿಗೆ ಕೌಂಟ್ರ್ ಒಳಗೆ ನೇಲ್ ಪಾಲಿಷ್ ಇಟ್ಟಿದ್ರೆ ಸುಮ್ಮನೆ ಶೌರ್ಯನ ಎತ್ಕೊಂಡಿದ್ನಲ್ಲ, ಸೊ ಕರೆಕ್ಟಾಗಿ ಟ್ರೈ ಮಾಡೋಕ್ಕಾಗಲಿಲ್ಲ. ಬಟ್ ಅದು ಮೆಟಾಲಿಕ್ ಸಿಲ್ವರ್ ಒಂದು ಲೈಕ್ ಆತ. ಒಂದಕ್ಕೆ 70 ರೂಪಾಯಿ ಅಂತಿತ್ತು. ಸೊ 2 ತೊಗೊಂಡೆ. ಕಲರ್ ಸ್ವಲ್ಪ ಫ್ರೆಶ್ ಕಲರ್ಸ್ ಇದ್ವು, ಚಂದಿದ್ವು. ಸೊ ಹಾಗಾಗಿ 2 ತೊಗೊಂಡೆ. ಸಣ್ಣದ ಬಾಟ್ಲ್ ಇರ್ತೈತಿ, ಜಾಸ್ತಿ ದೊಡ್ಡ ಬಾಟ್ಲ್ ತೊಗೊಂಡ್ರೆ ಭಾಳ ದಿನ ಯೂಸು ಮಾಡೋಂಗಿಲ್ಲ. ಹುಡುಗಿಯರ್ದು ಆಲ್ರೆಡಿ ನಿಮ್ಗೆ ಗೊತ್ತೇ ಇರ್ತೈತಿ. ಏನಾರ ಒಂದು ತೊಗೊಂಡ್ರೆ ಭಾಳ ದಿನ ಇತ್ತಂದ್ರೆ ಅದು ಮತ್ತೆ ಹೊಳಿ ಚೇಂಜ್ ಮಾಡ್ಬೇಕು ಅನಿಸ್ತೈತಿ. ಸೊ ಬಾಟ್ಲು ಕಡಿಮೆ ಇತ್ತು, ಕ್ವಾಂಟಿಟಿನೂ ಕಡಿಮೆ ಇತ್ತು, ಆಮೇಲೆ ರೇಟು ರೀಸನೇಬಲ್ ಅನಿಸ್ತು. ಹಾಗಾಗಿ ತೊಗೊಂಡೆ. ಬಿಲ್ ಮಾಡಿಸ್ಕೊಂಡು ಹೊಂಟ್ವಿ. ಈಗ ಮ್ಯಾಕ್ಸಿಗೆ ಹೋದ್ವಿ. ಪ್ಯಾಂಟ್ಲೂನ್ಸ್ ಒಳಗೆ ಸಿಗಲಿಲ್ಲ, ಲೈಫ್ ಸ್ಟೈಲ್ ಒಳಗೆ ಸಿಗಲಿಲ್ಲ, ಶಾಪರ್ ಸ್ಟಾಪ್ ಒಳಗೆ ಸಿಗಲಿಲ್ಲ ಶೌರ್ಯಾಗ. ಸೊ ಹಾಗಾಗಿ ಮ್ಯಾಕ್ಸ್ ಒಳಗರೆ ನೋಡೋಣ ಅಂತಂದು ಹೋದ್ವಿ. ಇಲ್ಲೂ ಅಷ್ಟೇ ಹುಡುಗರು ಕಲೆಕ್ಷನ್ಸ್ ಚಂದಿದ್ವು. ಹುಡುಗಿಯ ಸೆಕ್ಷನ್ ಒಳಗೆ ಹೋಗೋಣ, ನೋಡೋಣ, ಇಲ್ಲರ ಏನು ಹೋಪ್ ಇರ್ತೈತಿ ಅಂದ್ಕೊಂಡು ಹೋದ್ವಿ. ಇಲ್ಲಿ ಹಾಕ್ಯಾರಲ್ಲ, ಇಷ್ಟ ಹುಡುಗಿಯರು ಡ್ರೆಸ್ ಇದ್ವು. ಅಕ್ಕಿಗೆ ಅದು ಪಿಂಕ್ ಕಲರ್ ಭಾಳ ಫ್ರಾಕ್ ಇಷ್ಟ ಆಗಿತ್ತು. ಇದು ಬೇಕು ಅನ್ನತ್ತಿದ್ಲ. ಬಟ್ ಬರ್ಡೇಗೆ ಹಾಕೋಂಗಿರಲಿಲ್ಲ, ಭಾಳ ಕ್ಯಾಶುವಲ್ಲ, ಭಾಳ ನಾರ್ಮಲ್ ಇರ್ತದೆ. ಸೊ ಹಾಗಾಗಿ ಅದೇನು ಬೇಡ ಅಂದ್ಬಿಟ್ವಿ. ನೋಡಿದ್ವಿ, ಇಲ್ಲಿ ಭಾಳ ಏನು ಅನ್ನಿಸ್ಲಿಲ್ಲ, ತೊಗೋಂಗೆ ಅನ್ನಿಸ್ಲಿಲ್ಲ ಫ್ರಾಕ್. ಸೊ ಹಾಗಾಗಿ ಬಿಟ್ವಿ. ಆಲ್ರೆಡಿ ಅಡ್ಡಾಡಿ ಭಾಳ ಸುಸ್ತಾಗಿತ್ತು, ಊಟ ಟೈಮ್ ಆಗಿತ್ತು, ಹಸು ಭಾಳ ಆಗಿತ್ತು. ಸೊ ಹಾಗಾಗಿ ಇಲ್ಲೇ ರೆಸ್ಟೋರೆಂಟಿಗೆ ಬಂದ ಊಟ ಮಾಡೋಣ ಅಂತ ಕುಂತಿದ್ವಿ. ಫಸ್ಟಿಗೆ ಆಲ್ರೆಡಿ ಸ್ಟಾರ್ಟರ್ ಚಿಕನ್ ತಿಂದಿದ್ವಿ. ಪಿಜ್ಜಾ ನನ್ನ ಫೇವ್ರೇಟ. ಸೊ ಹಾಗಾಗಿ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಪಿಜ್ಜಾ ತಿನ್ನತ್ತಿದ್ವಿ. ಪಾಪ್ಟೇಟ್ಸ್ ಅಂತಂದು ಹೋಟೆಲ್ ಹೆಸರದ ನಮ್ಗೆ ಅಲ್ಲಿದೆ. ನಂಗೆಲ್ಲ ಪಿಜ್ಜಾ ಅದೆಲ್ಲ ಭಾಳ ಇಷ್ಟ ಆಕೈತಿ. ಸೊ ಅಲ್ಲೇ ಹೋಗೋಣ ಅಂತಂದು ಅಲ್ಲೇ ಬಂದು ಕೂತಿದ್ವಿ. ಚಿಕನ್ ತಿಂದ್ವಿ, ಪಿಜ್ಜಾ ತಿಂದಿದ್ವಿ. ಸಿಸ್ಲರ್ಸ್ ಅಂತಂದಿದ್ದು ನೋಡಿರ್ತೀರಿ. ಸಿಸ್ಲರ್ಸ್ ಅಂತಂದ್ರೆ ರೈಸು, ನೀವು ವೆಜ್ ನಾನ್ ವೆಜ್ ಅದ್ರೊಳಗೆ ಆಪ್ಷನ್ ಕೊಟ್ಟು ಸ್ವಲ್ಪ ವೆಜಿಟೇಬಲ್ಸ್ ಜೊತೆ ಸರ್ವ್ ಮಾಡ್ತಾರೆ. ನಾವು ಚಿಕನ್ ಇದ್ದು ತೊಗೊಂಡಿದ್ವಿ. ಇದ್ರೊಳಗೆ ನೂಡಲ್ಸ ರೈಸ್ 2 ಆಪ್ಷನ್ ಇರ್ತೈತಿ. ನಾ ಫ್ರೈಡ್ ರೈಸದ್ದು ಇದ್ದು ತೊಗೊಂಡಿದ್ದೆ. ಸೊ ಹಾಗಾಗಿ ಫ್ರೈಡ್ ರೈಸು, ಚಿಕನ್ನು, ಎಗ್, ವೆಜಿಟೇಬಲ್ಸ, ಸ್ವಲ್ಪ ಫ್ರೆಂಚ್ ಫ್ರೈಸ್ ಹಾಕಿರ್ತಾರೆ ಮತ್ತು ಗ್ರೇವಿ ಹಾಕಿರ್ತಾರೆ. ಸಿಯಾರಾಗ ಆಲ್ರೆಡಿ ಚಿಕನ್ನು ಪಿಜ್ಜಾ ತಿಂದು ಹೊಟ್ಟೆ ತುಂಬಿತ್ತು. ಅಕ್ಕಿಗೆ ರೈಸ್ ತಿನ್ನಂಗಿಲ್ಲ ಅಂತಂದ್ಲ. ಸೊ ಹಾಗಾಗಿ ನಮ್ಮಿಬ್ಬರಿಗೆ ಸರ್ವ್ ಮಾಡತ್ತಾರ ಅವ್ರು. ಫಸ್ಟಿಗೆ ಚಿಕನ್ ಸರ್ವ್ ಮಾಡಿದ್ರೆ, ಸ್ವಲ್ಪ ವೆಜಿಟೇಬಲ್ಸ್ ಇವೆಲ್ಲ ಲೈಟಾಗಿ ಫ್ರೈ ಮಾಡಿರ್ತಾರೆ, ಭಾಳ ಫ್ರೈ ಮಾಡಿರೋದಿಲ್ಲ. ಲೈಟಾಗಿ ಫ್ರೈ ಮಾಡಿದ ವೆಜಿಟೇಬಲ್ಸ್ ಇವೆಲ್ಲ. ಫ್ರೆಂಚ್ ಫ್ರೈಸ್, ಸ್ಪೈಸಿ ಗಾರ್ಲಿಕ್ ಸಿಸ್ಲರ್ ಅಂತಂದು ಇದ್ರ ಹೆಸರು. ಅದನ್ನು ಕ್ಯಾಬೇಜ್ ಎಲೆ ಒಳಗೆ ಹಾಕಿರ್ತಾರೆ. ಕೆಳಗೆ ಏನು ಇರ್ತೈತೆ ನೋಡ್ತಿರಲ್ಲ ನೀವು, ಅದು ಕ್ಯಾಬೇಜ್ ಎಲೆ, ಅದರೊಳಗೆಲ್ಲ ಇದನ್ನು ಹಾಕಿರ್ತಾರೆ. ಇದು ಫ್ರೈಡ್ ರೈಸ್. ಇದು ಎಗ್ ಇದೆ. ಇದನ್ನು ಪೂರ ಫ್ರೈ ಮಾಡಿರಂಗಿಲ್ಲ, ಸ್ವಲ್ಪ ಮೆತ್ತಗೆ ಇರ್ತೈತಿ. ಬಟ್ ಏನೋ ಒಂಥರ ಚಲೋ ಟೇಸ್ಟ್ ಇರ್ತೈತಿ. ಅದನ್ನ ಕಾರ್ನ್ ಹಾಕಿ ಅದ್ರೊಳಗೆ ಸಾಲ್ಟ್ ಹಾಕಿ, ಸ್ವಲ್ಪ ಮೈಲ್ಡ್ ಸಾಲ್ಟ್ ಹಾಕಿರ್ತಾರೆ. ಅದೇನೋ ಒಂಥರ ಚಲೋ ಟೇಸ್ಟ್ ಬರ್ತಿರ್ತೈತಿ. ನೋಡಿದ ಕೂಡಲೇ ಫಸ್ಟಿಗೆ ನಂಗೆ ಲೈಕ್ ಆಗ್ತಿರ್ಲಿಲ್ಲ, ಹಸಿ ಅನಿಸಿತ್ತು. ಬಟ್ ಚಲೋ ಅನಿಸ್ತೈತಿ, ತಿನ್ಬೋದು. ಇದೇನು ಕ್ಯಾಪ್ಸಿಕಮ್ ಐತಲ್ಲ, ಇದ್ರೊಳಗೆ ಪೊಟ್ಯಾಟೋನ ಸ್ಮ್ಯಾಶ್ ಮಾಡಿ ಅದ್ರೊಳಗೆ ಸ್ವಲ್ಪ ಮಸಾಲ ಹಾಕಿ ಆ ಪೊಟ್ಯಾಟೊ ಒಳಗೆ ಫಿಲ್ ಮಾಡಿರ್ತಾರೆ. ಅದನ್ನ ಈಗ ಕಟ್ ಮಾಡಿ ಹಾಕತ್ತಾರೆ. ಅದು ಅಷ್ಟೇ ಭಾಳ ಟೇಸ್ಟ್ ಇರ್ತೈತಿ.
ಸಿಸ್ಲರ್ಸ್ ತಿಂದ್ವಿ, ಯಾಕೋ ಮೊಜಿಟೋ ಕುಡಿಬೇಕು ಅನ್ಸತ್ತಿತ್ತು. ಸೊ ಹಾಗಾಗಿ ಲಾಸ್ಟಿಗೆ ಒಂದು ಮೊಜಿಟೋ ಆರ್ಡ್ರ್ ಮಾಡಿದ್ದೆ. ಇದು ಪೇರು ಹಣ್ಣಿಂದಿದು, ಇದ್ರ ಹೆಸರು ಮರ್ತೇನೆ. ಸೊ ಊಟ ಆಯ್ತು, ಎಲ್ಲನೂ ಆಯ್ತು, ಮನೆಗೆ ಹೊಂಟ್ವಿ. ಆಲ್ರೆಡಿ ಅಷ್ಟೊತ್ತಿಗೆ 9:30 ಆಗಿತ್ತು ಟೈಮ. ಸಿಯಾರಾಗಂತೂ ಸಿಗಲಿಲ್ಲ, ಶೌರ್ಯಾಗ ಸಿಕ್ತು. ಏನೇನು ತೊಗೊಂಡೆ ಅಂತ ನಿಮಗೆಲ್ಲ ವೀಡಿಯೋ ಒಳಗೆ ತೋರಿಸೇನಿ. ಶೌರ್ಯನ ಡ್ರೆಸ್ ಯಾವುದು ಅಂತ ನಿಮಗೆ ಕ್ಯೂರಿಯಾಸಿಟಿ ಇತ್ತಂದ್ರೆ ಬರ್ಡೇ ವಿಡಿಯೋ ಹಾಕ್ತೇನೆ, ನೋಡ್ರಿ, ನಿಮಗೆ ಅವಾಗ ಗೊತ್ತಾಗ್ತೈತಿ. ಸಿಯಾರಾಗ ಆನ್ಲೈನ್ ಆರ್ಡ್ರ್ ಮಾಡೋಣ ಅಂದ್ಕೊಂಡೆ, ಯಾಕಂದ್ರೆ ಒಂದು 4-5 ಶಾಪ್ ಅಡ್ಡಾಡ್ರು ಇಷ್ಟ ಆಗೋಂಗೆ ಸಿಗಲಿಲ್ಲ. ಸೊ ನೋಡಿದ್ರಲ್ಲ, ಇವತ್ತಿನ ವೀಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತು ಮುಂದಿನ ವೀಡಿಯೋ ಸಿಗೋಣ. ನಮಸ್ಕಾರ.